ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳಲ್ಲಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್. ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ರಹಸ್ಯಗಳನ್ನ ಹೇಳ್ಕೊಡ್ತಾ ಇದ್ದಾರೆ, ಮಹಾಭಾರತದ ರಹಸ್ಯಗಳು ವಿಶೇಷವಾಗಿ ಈಗ ನಡೀತಾ ಇರೋದು ಯುದ್ಧದ ರಹಸ್ಯಗಳು. ಯುದ್ಧ ಪರ್ವದಲ್ಲಿದ್ದೀವಿ. ಸೊ ಯುದ್ಧದ ತಂತ್ರಗಾರಿಕೆ ಮತ್ತು ಸೈಕಾಲಜಿಕಲ್ ವಾರ್ಫೇರ್, ಯುದ್ಧದ ನಂತರದ ಘಟನೆಗಳು, ಅಂದರೆ ಸಂಜೆ ಆದಮೇಲೆ ನಡೆಯುವಂಥ ಘಟನೆ ಎಲ್ಲವನ್ನೂ ಕೂಡ ನಾವು ವಿಸ್ತಾರವಾಗಿ ನೋಡ್ತಾ ಇದ್ದೀವಿ. ಈಗ 7ನೇ ದಿನದ ಆರಂಭದಲ್ಲಿದ್ದೀವಿ. ಆರಂಭದಲ್ಲಿ ಸಾಕಷ್ಟು ಡ್ಯಾಮೇಜನ್ನು ಭೀಮ ಮಾಡಿದ್ದಾನೆ ಕೌರವರ ಪಾಳ್ಯಕ್ಕೆ. ಯಾಕೆಂದರೆ 8 ಜನ ಕೌರವ ಸೋದರನ ಆತ ಹತ್ಯೆ ಮಾಡಿದ್ದಾನೆ. ಸೊ ಆದರೂ ಕೂಡ ದುರ್ಯೋಧನ ತುಂಬ ದುಃಖ ಆಗುತ್ತೆ ಅಂತ ಹೇಳಿದ್ರಿ ನೀವು. ಸೊ ಏನಾಗುತ್ತೆ ಸರ್ ಇದು? ಏನಂದರೆ ವಾಸ್ತವವಾಗಿ ಈ ಯುದ್ಧದಲ್ಲಿ, ಯಾವುದೇ ಯುದ್ಧದಲ್ಲಾದ್ರೂ ಈಗ 2 ಪಾಂಡವರು ಮತ್ತು ಕೌರವರ ನಡುವಿನ ಯುದ್ಧ ಇದು. ಧೃತರಾಷ್ಟ್ರನ ಮಕ್ಕಳು ಮತ್ತು ಪಾಂಡವಿನ ಮಕ್ಕಳ ನಡುವಿನ ಯುದ್ಧ. ಹೌದು. ಇದರಲ್ಲಿ ಉಳಿದವರು ಯಾರು ಉಳಿದುಕೊಳ್ಳಿ ಸಾಯಲಿ, ಅದು ಪರಿಣಾಮದ ಮೇಲೆ ಪ್ರಭಾವ ತುಂಬ ಬೀರೋದಿಲ್ಲ. ಒಟ್ಟು ಯುದ್ಧಾನಂತರದ ಪ್ರಭಾವ. ಯಾಕೆಂದ್ರೆ ರಾಜ್ಯ ಯಾರಿಗೆ ಅನ್ನೋ ವಿಷಯ ಅಲ್ವಾ ಈಗ ಚರ್ಚೆ. ಈಗ ಯುದ್ಧ ಇರೋದು, ಈಗ ಎಲ್ಲ ರಾಜ್ಯವೂ ನನ್ನದು ಅಂತ ದುರ್ಯೋಧನನ ಸ್ಟ್ಯಾಂಡ್ ಇರೋದು. ಇಲ್ಲ, ನಮ್ಮ ಪಾಲಿನದ್ದು ಅಂತ ನಮಗೇನು ಕೊಟ್ಟಿದ್ರೋ ಅದು ನಮಗೆ ಕೊಡಿ ಅಂತ ಪಾಂಡವರದ್ದಿರೋದು. ಇಡೀ ಹಾಸ್ತಿನಾಪುರಕ್ಕಾಗಿ ಯುದ್ಧ ನಡೀತಾ ಇಲ್ಲ. ಯುದ್ಧ ನಡೀತಾ ಇರೋದು ಇಂದ್ರಪ್ರಸ್ಥಕ್ಕಾಗಿ. ಅಂದ್ರೆ ಪಾಂಡವರ ಪಾಲಿನದ್ದು ಪಾಂಡವರಿಗೋ ಅಥವಾ ಕೌರವರಿಗೋ ಅಂತ ಯುದ್ಧ ನಡೀತಾ ಇದೆ. ಈ ಯುದ್ಧದಲ್ಲಿ ಯಾರು ಈ ಕೌರವರೋ ಅಥವಾ ಪಾಂಡವರೋ ಇವರಲ್ಲಿ ಯಾರು ಸತ್ತು ಹೋದ್ರೂ ಯುದ್ಧ ಮುಗಿದೋಗ್ಬಿಡುತ್ತೆ. ಕರೆಕ್ಟ್. ಹಾಗಾಗಿ ನಿಜವಾದ ನಷ್ಟ ಆಗುತ್ತಾ ಇರೋದು ಈಗ ಆಚೆ ಕಡೆ. ಯಾಕೆಂದ್ರೆ ಅವ್ರ ಕಡೆಯಲ್ಲಿ ಸಾಯ್ತಾ ಇದ್ದಾರೆ ಯಾರು ಅಂತ ಅಂದರೆ ಧೃತರಾಷ್ಟ್ರನ ಮಕ್ಕಳೇ ಸಾಯ್ತಾ ಇದ್ದಾರೆ. ಇವ್ರ ಕಡೆ 5 ಜನರಲ್ಲಿ ಯಾರೂ ಇನ್ನೂ ಸತ್ತಿಲ್ಲ. ಲೆಕ್ಕವೇ ಮುಖ್ಯ ಅಂತ ಆಗತ್ತೆ ಒಂದು ಪರಿಣಾಮಕ್ಕೆ, ಫಲಿತಾಂಶಕ್ಕೆ ಅಂತ ಆದರೆ ಅವ್ರ ಕಡೆಯಲ್ಲಿ 95 ಜನ ಸತ್ರು ಏನೋ ಆಗಬಾರದು ಅಲ್ವಾ? 100 ಜನ ಇದ್ದಾರೆ ಅವರಲ್ಲಿ. ಅಂದ್ರೆ 95 ಜನ ಅವರಿಗೆ ಸತ್ತರೂ ನಷ್ಟ ಇಲ್ಲ ಅವರಿಗೆ. ಯಾಕೆಂದ್ರೆ ಈ ಕಡೆ ಇರೋದು 5 ಜನ ಅಂತ ಹೇಳಬೇಕು ಅಂತ. ಆದರೆ ಈ ಲೆಕ್ಕ ಇದೆಯಲ್ಲ, ಇದೇ ಕೆಲಸ ಮಾಡೋದಿಲ್ಲ ಅನ್ನೋದು ಇದರಲ್ಲಿ ಗೊತ್ತಾಗತ್ತೆ ಅಂತ. ಈ ಲೆಕ್ಕ ಅಲ್ಲ ವರ್ಕ್ ಆಗೋದು ಅಂತ. ಬದುಕಿನಲ್ಲೂ ಕೂಡ ಹಾಗೇನೆ ಅಂತ. ಇಷ್ಟೇ ಲೆಕ್ಕಗಳನ್ನ ಇಟ್ಕೊಂಡು ಕುಳಿತಾಗ ಸಕ್ಸಸ್ ಸಿಗೋದಿಲ್ಲ. ಏನೇ ಆಗಲಿ ನಷ್ಟ ಅಂತೂ ಅವ್ರ ಕಡೆಗೆ ಆಗ್ತಾ ಇದೆ, ಕೌರವ್ರ ಕಡೆಗೆ ಆಗ್ತಾ ಇದೆ ಅಂತ. ಹಾಗಾಗಿ ದುರ್ಯೋಧನನಿಗೆ ತಮ್ಮಂದಿರು ಸತ್ತ ದುಃಖ ಮತ್ತು ಸೋಲೋದು, ವಾಸ್ತವವಾಗಿ ಸೋಲೋದು ಅಂತ. ಸೊ ಅಂದ್ರೆ ಇಲ್ಲಿ ಟೆಕ್ನಿಕಲಿ ಇಲ್ಲಿ ದುರ್ಯೋಧನ ಸೇರಿ 5 ಜನ ಉಳ್ಕೊಂಡ್ರೆ ಈಕ್ವಲ್ ಆಯ್ತು, ಈಕ್ವಲ್ ಆಗತ್ತೆ. ಬಟ್ ಅದು ನೈತಿಕವಾಗಿ ಸೋಲೆ. ಆಕ್ಚುಲಿ 95 ಜನ ನೀವು ಸತ್ತೋಗಿದೆ, ನಿಮ್ ಕಡೆ ತೀರ್ಕೊಂಡಿದ್ದಾರೆ ಅಂದ್ಮೇಲೆ ಅದು ಸೋಲೆ. ಅದು 100 ಜನ ಇದ್ದು 5 ಜನ 8 ಜನರನ್ನ ಕಳ್ಕೊಂಡೆ, 5 ಜನ ಅಲ್ಲ 8 ಜನರನ್ನ ಕಳ್ಕೊಂಡೆ, 100 ಜನ ಇದ್ದು ಅವ್ರು 5 ಜನ ಇದ್ದಾರೆ, ಒಬ್ಬನಿಗೂ ಏನೂ ಆಗ್ಲಿಲ್ಲ ಅನ್ನೋದಿದೆಯಲ್ಲ, ಅದು ನೈತಿಕವಾಗಿ ಸೋಲೆ. ಅದು ಯಾರ ಮೊರಾಲ್ ಅನ್ನು ಕೂಡ ಅದು ಧ್ವಂಸ ಮಾಡ್ಬಿಡುತ್ತೆ. ಅಂದ್ರೆ ನೈತಿಕವಾಗಿ ನೀವು ನಿಮ್ಗೆ ಶಕ್ತಿನೇ ಉಳಿಯಲ್ಲ ನೀವು. ಹೌದು. ಹಾಗಾಗಿ ಅವನು ಬಹಳ ದುಃಖ ಆಗತ್ತೆ. ತಮ್ಮಂದಿರನ್ನೋ ಕಾರಣಕ್ಕೂ ದುಃಖ ಆಗತ್ತೆ. ಬಹಳ ದುಃಖ ಮಾಡಿಕೊಂಡು ಅಳುತ್ತಾನೆ ಅಂತ. ದುಃಖೇನ ಮಹತಾವಿಷ್ಟ ವಿಲಲಾಪ ಅತಿಕರ್ಷಿತ ಅಂತ. ದುಃಖ ಅನ್ನೋದು ಮನಸ್ಸಿನೊಳಗಿನ ನೋವನ್ನೇ ಹೇಳುತ್ತೆ. ಆದರೆ ಅದು ಅವನನ್ನು ಅತಿಕರ್ಷಿತ ಅಂತ, ಅವನನ್ನು ತುಂಬ ಅದು ನುಜ್ಜಾಗಿಸಿ ಬಿಡ್ತು ಅದು ಅಂತ. ತಿಕ್ತು ಅನ್ನೋ ಥರ ಹೇಳ್ತೀವಲ್ಲ, ಹಾಗೆ ಆಗಿಬಿಡ್ತು ಅವನ ಮನಸ್ಸಿಗೆ ಅಂತ. ವಿಲಲಾಪ ಅಂತ, ಗೋಳಾಡಿಬಿಟ್ಟ. ಗೋಳಾಡಿದ್ದೆಲ್ಲಿ ಅಂತ ಅಂದರೆ ಭೀಷ್ಮನ ಎದುರು ಹೋಗಿ. ನಿಹತ ಭ್ರಾತರಶೂರಾಹ ಭೀಮಸೇನೇನ ಮೇ ಯುಧಿ ಯತಮಾನಾಸ್ತಥಾನ್ಯೇಪಿ ಹನ್ಯಂತೆ ಸರ್ವ ಸೈನಿಕಾಹ ಅಂತ. ನನ್ನ ತಮ್ಮಂದ್ರನ್ನ ಕೊಂದ ಎಷ್ಟು ಪ್ರಯತ್ನ ಪಡ್ತಾ ಇದ್ರೂ ಕೂಡ ಬೇರೆ ಸೈನಿಕರು ಸಾಯ್ತಾ ಇದ್ದಾರೆ ನನ್ನವರು ಅಂತ ಹೇಳಿ ಗೋಳಾಡ್ತಾ ಅವನಿಗೆ ಹೇಳ್ತಾನೆ ಭೀಷ್ಮನಿಗೆ, ಭವಾಂಶ್ಚ ಮಧ್ಯಸ್ಥತೆಯ
ನಿತ್ಯಮಸ್ಮಾನುಪೇಕ್ಷತೆ. ನಿನ್ನನ್ನು ನಾನು ಸೇನಾಧಿಪತಿಯಾಗಿ ಮಾಡ್ಕೊಂಡಿದ್ದೀನಿ, ಆದರೆ ನೀನು ಮಧ್ಯಸ್ಥನಾಗಿ ಉಳ್ಕೊಳ್ತಾ ಇದೀಯ. ಮಧ್ಯಸ್ಥನಾಗಿದೆಯಾ ನೀನು ಅಂತ. ಮಧ್ಯಸ್ಥ ಅಂದರೆ ಆಚೆ ಪಕ್ಷವೂ ಅಲ್ಲ ಈಚೆ ಪಕ್ಷವೂ ಅಲ್ಲ, ಅವನು ಮಧ್ಯಸ್ಥ. ನೀನು ಪಾಂಡವರ ಪಕ್ಷ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನೀನು ಮಧ್ಯಸ್ಥನಾಗಿದೀಯಾ. ಮಧ್ಯಸ್ಥನಾದವನು ಏನು ಮಾಡ್ತಾನೆ ಅಂದರೆ ಈ ಕಡೆಗೂ ಸಹಾಯ ಮಾಡೋದಿಲ್ಲ, ಆ ಕಡೆಗೂ ಸಹಾಯ ಮಾಡೋದಿಲ್ಲ, ಹಾಗೆ ಅಲ್ವಾ. ಈ ಕಡೆ ಒಬ್ಬ ಈ ಪಕ್ಷಕ್ಕೂ ಇರ್ತಾನೆ, ಆ ಪಕ್ಷಕ್ಕೂ ಇರ್ತಾನೆ ಅಂದರೆ ಅರ್ಥ ಏನು, ಅವನು ಇದಕ್ಕೂ ಸಹಾಯಕ ಅಂದರೆ ಇದಕ್ಕೂ ಉಪಯೋಗಕ್ಕೆ ಬರೋದಿಲ್ಲ, ಅದಕ್ಕೂ ಉಪಯೋಗಕ್ಕೆ ಬರೋದಿಲ್ಲ. ಆದರೆ ಇವನೇನು ಹೇಳ್ತಾನೆ, ನೀನು ಮಧ್ಯಸ್ಥನಾಗಿದೀಯಾ. ನಿತ್ಯಂ ಅಸ್ಮಾನ್ ಉಪೇಕ್ಷತೆ, ಪ್ರತಿ ಕ್ಷಣವೂ ನಮ್ಮನ್ನು ನೀನು ಉಪೇಕ್ಷೆ ಮಾಡ್ತಾ ಇದೀಯಾ, ಅಸಡ್ಡೆ ಮಾಡ್ತಾ ಇದೀಯಾ, ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದೀಯಾ ಅಂತ ಹೇಳ್ತಾನೆ ಭೀಷ್ಮನಿಗೆ. ಸೋಹಂ ಕಾಪಥಮಾರೂಢ ಪಶ್ಚ ದೈವಮಿದಂ ಮಮ. ನನ್ನ ಹಣೆ ಬರಹ ನೋಡು, ಎಂಥ ದಾರಿಲಿ ಬಂದು ನಿಂತು ಬಿಟ್ಟೆ ನಾನು, ನನ್ನ ಹಣೆ ಬರಹ ನೋಡು ಅಂತ. ಯಾಕೆಂದರೆ ನಿನ್ನಂಥವನನ್ನು ಸೇನಾಧಿಪತಿ ಮಾಡ್ಕೊಂಡು ಯುದ್ಧ ಮಾಡ್ತಾ ಇದ್ದೇನೆ, ನೀನು ಮಧ್ಯಸ್ಥನಾಗಿ ನಿಂತ್ಕೊಂಡಿದ್ದೀಯಾ. ಆಯಿತು, ಮಧ್ಯಸ್ಥನಾಗಿ ಆದರೂ ಕೆಲಸ ಮಾಡ್ತೀಯಾ. ಮಧ್ಯಸ್ಥನಾದವನು ಏನು ಮಾಡಬೇಕು, ಅವನಿಗೂ ಅಷ್ಟು ಮಾಡಬೇಕು, ಇವನಿಗೂ ಅಷ್ಟು ಮಾಡಬೇಕಲ್ವ. ಅಂದರೆ ಇಲ್ಲ, ನೀನು ನಮ್ಮ ಬಗ್ಗೆ ಸಂಪೂರ್ಣ ಅಸಡ್ಡೆ ನಿನ್ನದು, ನನ್ನ ಹಣೆ ಬರಹ ಇದು ಅಂತ ಹೇಳ್ತಾನೆ. ಓಕೆ ಓಕೆ ಈ ಮಾತು ಅವನನ್ನು ತಿವಿಯತ್ತೆ ಭೀಷ್ಮನನ್ನ. ಏತಚ್ಛ್ರುತ್ವ ವಚಃ ಕ್ರೂರಂ ಅಂತ, ಅವನಿಗೆ ಇದು ಕ್ರೂರವಾದ ಮಾತು ಅಂತ ಅನ್ಸತ್ತೆ. ದುರ್ಯೋಧನನಿಗೆ ಅವನು ಹೇಳ್ತಾನೆ. ಎಂಥ ದುರ್ಯೋಧನನಿಗೆ ಅಂದರೆ ಅಶ್ರುಲೋಚನಂ ಅಂತ, ಕಣ್ಣೀರು ಹರಿತಲೇ ಇತ್ತು ದುರ್ಯೋಧನನಿಗೆ. ಕಣ್ಣೀರು ಹರಿತಲೇ ದುರ್ಯೋಧನನಿಗೆ ಅವನು ಹೇಳ್ತಾನೆ. ಏನು ಹೇಳ್ತಾನೆ ಅಂದರೆ, ಮೊದಲೇ ಹೇಳಿದ್ವಿ ನಿನಗಿದನ್ನು ನಾವು ಅಂತ. ಉಕ್ತ ಮೇತನ್ ಮಯಾ ಪೂರ್ವಂ, ಮೊದಲೇ ಹೇಳಿದ್ದೆ ನಾನು ಮಾತ್ರ ಅಲ್ಲ, ದ್ರೋಣಾಚಾರ್ಯರು ನಿನಗಿದನ್ನು ಹೇಳಿದ್ರು, ವಿದುರೇಣ ಚ, ಮತ್ತು ವಿದುರ ಕೂಡ ಹೇಳಿದ್ದ. ಅಷ್ಟೇ ಅಲ್ಲ, ಗಾಂಧಾರಿಯಾಚ, ಗಾಂಧಾರಿಯೂ ಇದನ್ನು ಹೇಳಿದ್ಲು. ತತ್ವಂ ತಾತ ನ ಬುದ್ಧವಾನ್, ಆದರೆ ನಾವು ಹೇಳಿದ ಹಿತದ ಮಾತನ್ನು ನೀನು ಅರ್ಥ ಮಾಡಿಕೊಳ್ಳಿಲ್ಲ ಅಂತ. ನ ಬುದ್ಧವಾನ್ ಅಂತ ಹೇಳ್ತಾನೆ, ಸ್ವೀಕರಿಸಲಿಲ್ಲ ಅಂತ ಅಲ್ಲ, ಅರ್ಥವೇ ಮಾಡ್ಕೊಳ್ಳಿಲ್ಲ ನೀನು ಅಂತ. ಈಗ ಧೃತರಾಷ್ಟ್ರನ ವಿಷಯಕ್ಕೆ ಬಂದಾಗ ನೀನು ಅದನ್ನು ಸ್ವೀಕಾರ ಮಾಡಲಿಲ್ಲ ಅಂತ, ಅವನಿಗೆ ಅರ್ಥ ಆಗಲಿಲ್ಲ ಅಂತಲ್ಲ, ದುರ್ಯೋಧನಿಗೆ ಅರ್ಥವೇ ಆಗಲಿಲ್ಲ ಅದು ಅಂತ. ಅರ್ಥವೇ ಆಗಲಿಲ್ಲ ಅಂದರೆ ಏನು ಅಂತ ಕೇಳಿದರೆ, ಮುಂದೆ ಇಂಥದ್ದೊಂದು ಭಯಂಕರವಾದ ಪರಿಸ್ಥಿತಿ ಬಂದು ನಿಲ್ಲತ್ತೆ ಅನ್ನುವ ಶಬ್ದ ಇದೆಯಲ್ಲ, ಶಬ್ದಕ್ಕೇನರ್ಥವೋ ಅದೇ ಅವನಿಗೆ ಗೊತ್ತಾಗಲಿಲ್ಲ ಅಂತ. ಅಂದರೆ ಅವನಿಗೆ ಹಾಗಾಗತ್ತೆ ಅಂತ ಅನ್ನಿಸ್ಲಿಲ್ಲ. ತಾನೇ ಶಕ್ತಿಶಾಲಿ, ತನ್ನ ಜೊತೆಗೆ ರಾಜರುಗಳಿದ್ದಾರೆ, ತನ್ನಲ್ಲಿ ಅಪಾರವಾದ ಹಣ ಇದೆ, ಯುದ್ಧಕ್ಕೆ ಬೇಕಾಗುವ ಎಲ್ಲವೂ ತನ್ನಲ್ಲಿದೆ, ಅವರಲ್ಲಿಲ್ಲ ಅಂತ ಅವನಿಗೆ ಅನ್ನಿಸ್ತು. ಬಿಟ್ರೆ ಈ ಮಾತಿನ ಅರ್ಥ ಆಗಲಿಲ್ಲ ಅವನಿಗೆ ಅಂತ. ಸಮಯಶ್ಚ ಮಯಾ ಪೂರ್ವಂ ಕೃತೋವ ಶತ್ರುಕರ್ಷಣ, ನಾಹಂ ಯುಧಿ ವಿಮೋಕ್ತವ್ಯ ನಾಪ್ಯಾಚಾರ್ಯ ಕಥಂಚನ. ನಿನಗೆ ಮಾತು ಕೊಟ್ಟಿದ್ದೀನಿ ನಾನು ಮತ್ತು ದ್ರೋಣಾಚಾರ್ಯರು, ನಿನ್ನ ಜೊತೆಗೆ ನಾವು ಯುದ್ಧ ಮಾಡ್ತೀವಿ, ನಿನ್ನ ಜೊತೆಗೆ ನಿಂದು ಯುದ್ಧ ಮಾಡ್ತೀವಿ, ಆದರೆ ನಿನಗೆ ಕೊಟ್ಟ ಮಾತಿನಂತೆ ನಾವು ನಡೆದುಕೊಳ್ತೀವಿ. ಅದರರ್ಥ ನೀವು ಗೆಲ್ತೀರಿ ಅಂತ ಅಲ್ಲ, ಅದರರ್ಥ ನೀವು ಗೆಲ್ತೀರಿ ಅಂತ ಅಲ್ಲ. ಯಂ ಹಿ ಧಾರ್ತರಾಷ್ಟ್ರಾಣಾಂ ಭೀಮೋ ದ್ರಕ್ಷ್ಯತಿ ಸಂಯುಗೆ ಹನಿಷ್ಯತಿ ರಣೇ ತಂ ಸತ್ಯಮೇತದ್ಬ್ರವೀಮಿತೆ. ಒಂದು ಮಾತು, ಸತ್ಯದ ಒಂದು ಮಾತು ಹೇಳ್ತೀನಿ ಕೇಳು. ಈ ಸಮರದಲ್ಲಿ ಯಾರನ್ನ ಭೀಮ ನೋಡುತ್ತಾನೋ ಅವರನ್ನೆಲ್ಲ ಅವನು ಕೊಂದು ಹಾಕ್ತಾನೆ. ಅಂದರೆ ಈ ಯುದ್ಧ ಮುಂದುವರೆದ ಯುದ್ಧದಲ್ಲಿ ಇದು ಅರ್ಜುನನ ಯುದ್ಧವಾಗಿ ಬಿಡತ್ತೆ. ಆದರೆ ಇಲ್ಲಿಯವರೆಗೆ 8 ದಿನದವರೆಗೆ ನೋಡಿದರೆ ಅರ್ಜುನ ಏನನ್ನಾದರೂ ಮಾಡ್ತಾನೆ ಅಂತ ಭೀಷ್ಮನಿಗೂ ಅನಿಸಿಲ್ವೇನೋ ಅಂತ ಅನ್ಸುತ್ತೆ. ಭೀಮನ ದೃಷ್ಟಿ ಬಿದ್ದವರೆಲ್ಲ ಸಾಯ್ತಾರೆ ಅಂತ ಮಾತಾಡ್ತಾನೆ. ಹಾಗಾಗಿ ಇದಕ್ಕೆ ಬೇರೆ ಯಾವ ಪರಿಹಾರವೂ ಈಗಿಲ್ಲ. ಸತ್ವಂ ರಾಜನ್ ಸ್ಥಿರೋ ಭೂತ್ವ ದೃಢಾಂಕೃತ್ವ ರಣೇಮತಿ. ಈಗ ನೀನು ಗಟ್ಟಿಯಾಗಬೇಕಷ್ಟೇ, ನೀನು ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಬೇಕು, ಯುದ್ಧಕ್ಕೆ ನಿನ್ನನ್ನು ನೀನು ತೊಡಗಿಸಿಕೊಳ್ಬೇಕು ಸಂಪೂರ್ಣವಾಗಿ. ಯೋಧಯಸ್ವ ರಣೇ ಪಾರ್ಥಾನ್ ಸ್ವರ್ಗಂಕೃತ್ವ ಪರಾಯಣಂ. ಇಷ್ಟು ಮಾಡಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಯುದ್ಧಕ್ಕೆ ಸಂಪೂರ್ಣವಾಗಿ ನಿನ್ನನ್ನು ಅರ್ಪಿಸಿಕೊಂಡು ಯುದ್ಧ ಮಾಡು, ಸ್ವರ್ಗದ ಬಯಕೆಯಿಂದ. ಸ್ವರ್ಗಂಕೃತ್ವ ಪರಾಯಣಂ ಅಂತ ಯಾಕೆ ಅಂದರೆ ಯುದ್ಧದಲ್ಲಿ ವೀರಮರಣ ಹೊಂದಿದರೆ ಸ್ವರ್ಗ ಸಿಗತ್ತೆ ಅಂತ ಯುದ್ಧ ಮಾಡು. ಯಾಕೆ ನ ಶಕ್ಯ ಪಾಂಡವ ಜೇತುಂ, ಪಾಂಡವರನ್ನ ಗೆಲ್ಲೋದಕ್ಕಾಗಲ್ಲ.
ಸೇಂದ್ರೈರಪಿ ಸುರಾಸುರೈಹಿ, ಒಂದೊಮ್ಮೆ ರಾಕ್ಷಸರು ಮತ್ತು ದೇವತೆಗಳೆಲ್ಲರೂ ಒಂದಾಗಿ ಇಂದ್ರನನ್ನೇ ಮುಂದಿಟ್ಟುಕೊಂಡು ಬಂದರೂ ಪಾಂಡವರನ್ನು ಸೋಲಿಸೋದಕ್ಕಾಗೋದಿಲ್ಲ. ಮತ್ತು ನನಗೇನು ದಾರಿ ಅಂತ ಅಂದರೆ ತಸ್ಮಾದ್ಯುದ್ಧೇ ಮತಿಂಕೃತ್ವ ಸ್ಥಿರಾಂ ಯುದ್ಧಸ್ವ ಭಾರತ, ಯುದ್ಧ ಮಾಡು, ನೀನು ಮುಂದಿರೋದಷ್ಟೇ ಈಗ ಅಂತ ಹೇಳ್ತಾನೆ ಭೀಷ್ಮ. ಈ ವಾಸ್ತವ ಭೀಷ್ಮನಿಗೆ ಅರ್ಥ ಆಗಿದೆ, ದ್ರೋಣರಿಗೆ ಅರ್ಥ ಆಗಿದೆ, ಉಳಿದವರಿಗೆಲ್ಲ ಅರ್ಥ ಆಗಿದೆ. ಅಂದರೆ ಶಲ್ಯನಂಥವರಿಗಿರಲಿ ಎಲ್ಲರಿಗೂ ಈ ವಾಸ್ತವ ಅರ್ಥ ಆಗಿದೆ. ಎಲ್ಲೋ ಒಂದು ಕಡೆ ಇದು ಕರ್ಣನಿಗೂ ಗೊತ್ತಾಗಿದೆ. ಯಾಕೆಂದರೆ ನಾವು ಅದನ್ನು ಹಿಂದೆ ನೋಡಿದ್ವಿ. ಕೃಷ್ಣ ಬಂದು ನೀನು ರಾಜನಾಗಿ ಬಿಡು, ಇಬ್ಬರು ಒಟ್ಟಾಗ್ತಾರೆ ಆಗ ಅಂತ ಕರ್ಣನ ಮುಂದೆ ಪ್ರಸ್ತಾಪ ಇಟ್ಟಾಗ ಅವನು ಆಡಿದ ಮಾತು ಏನು ಅಂತ ಅಂದರೆ, ಬೇಡ, ರಾಜನಾಗಬೇಕಾಗಿದ್ದು ಯುಧಿಷ್ಠಿರ, ಯುದ್ಧ ನಡೀಲಿ, ಯುಧಿಷ್ಠಿರ ರಾಜನಾಗಲಿ ಅಂತ ಕರ್ಣ ಹೇಳಿದ್ದ. ನಾವು ನೋಡಿದ್ದೀವಿ ಅದನ್ನ, ಹಿಂದಿನ ಎಪಿಸೋಡಲ್ಲಿ ಬಂದಿದೆ. ಅದರ ಅರ್ಥ ಏನು? ಕರ್ಣನಿಗೆ ಯುದ್ಧಕ್ಕಿಂತ ಮೊದಲು ವಿವೇಕದಿಂದ ಕೃಷ್ಣನೊಡನೆ ಮಾತನಾಡುವಾಗ ಯುಧಿಷ್ಠಿರ ರಾಜನಾಗಲಿ ಅಂತ ಇದೆ ಅಂತ ಅಂದರೆ ಅವನಿಗೂ ಗೆಲ್ಲೋದು ಪಾಂಡವರು ಅಂತಲೇ ಇದೆ ಅಂತ ಆಗೋಯ್ತಲ್ಲ. ಹಾಗಾಗಿ ಇವರೆಲ್ಲರಿಗೂ ಇದೆ, ಆದರೆ ದುರ್ಯೋಧನನಿಗೆ ಮಾತ್ರ ಇದು ಅರ್ಥ ಆಗ್ತಾ ಇಲ್ಲ. ಹಾಗಾಗಿ 8ನೆಯ ದಿನದ ಈ ಹೊತ್ತಿನಲ್ಲಿ ನಿಂತು ಬೇರೆ ಯೋಚನೆ ಮಾಡೋದಕ್ಕೂ ಅವಕಾಶ ಇಲ್ಲ. ಯುದ್ಧ ಮಾಡು, ಗೆಲ್ಲೋದಕ್ಕಲ್ಲ, ಸ್ವರ್ಗಕ್ಕಾಗಿ ಅಂತ ಭೀಷ್ಮ ಹೇಳಿ ನಿಲ್ಲಿಸ್ತಾನೆ. ಕಟು ವಾಸ್ತವನ ಮತ್ತೆ ಹೇಳ್ತಾನೆ. ಅವನು ಅತ್ತ ಅಂತ ಸುಳ್ಳು ಪ್ರೋತ್ಸಾಹದ ಮಾತನ್ನೇನಾಡೋದಿಲ್ಲ. ನಾನಿದ್ದೀನಿ ನಿನಗೆ ಬೆಂಬಲಕ್ಕೆ, ಏನು ಯೋಚನೆ ಮಾಡಬೇಡ ಅಂತ ಹೇಳೋದಿಲ್ಲ. ಯಾಕೆಂದರೆ ಅದಕ್ಕೆ ಅರ್ಥ ಇಲ್ಲ ಆ ಥರ ಮಾಡಿ ಹುರಿದುಂಬಿಸಿದರೆ. ಅವನು ಆ ನಿರ್ಣಯ ಮಾಡಿಕೊಂಡೇ ದುರ್ಯೋಧನ ಯುದ್ಧ ಮಾಡಲಿ ಅಂತ ಭೀಷ್ಮನ ಮನಸ್ಸು. ಇಷ್ಟು ಮಾತನ್ನು ಸಂಜಯ ಹೇಳಿದಾಗ ಧೃತರಾಷ್ಟ್ರ ಕೇಳ್ತಾನೆ, ಇದಿಷ್ಟು ಅವನೆದುರಿಗೆ ಬರ್ತಾ ಇರೋದಲ್ಲ, ನನ್ನ ಇಷ್ಟು ಮಕ್ಕಳು ಸತ್ರಲ್ಲ, ಭೀಷ್ಮ ದ್ರೋಣ ಕೃಪಾ 3 ಜನ ಏನು ಮಾಡಿದ್ರು ಅಂತ ಕೇಳ್ತಾನೆ ಧೃತರಾಷ್ಟ್ರ. ಅಂದರೆ ಸತ್ತ ಮೇಲೆ ಅಂತ, ಸಾಯುವಾಗ ಅಂತಲ್ಲ, ಸತ್ತ ಮೇಲೆ ಏನು ಮಾಡಿದ್ರು ಅಂತ. ಈಗ ಅವ್ರಿಗೊಂದು ಸಿಟ್ಟು ಬರಬೇಕಲ್ವಾ. ಅವನ ಪ್ರಕಾರ ಏನು, ತನ್ನ 8 ಜನ ಮಕ್ಕಳನ್ನು ಕೊಂದಿರೋದ್ರಿಂದಾಗಿ ಈಗ ಹೋಗಿ ಪಾಂಡವರು ಯಾರನ್ನಾರು ಕೊಲ್ಬೇಕಲ್ವ ಅವರು ಅಂತ, ಭೀಷ್ಮ ದ್ರೋಣ ಕೃಪರು ಅಂತ. ಅಂದರೆ ಈ ಭೀಷ್ಮ ದ್ರೋಣ ಕೃಪರು ಅಂತಲೇ ಅವನು ಹೇಳೋದಕ್ಕೆ ಏನು ಅಂತ ಅಂದರೆ, ಅವರಿಗೆ ದುರ್ಯೋಧನಿಗೆ ಇಬ್ಬರಿಗೆ ಎಲ್ಲೋ ಮನಸ್ಸಿನ ಆಳದಲ್ಲಿ ಇದ್ದಿರ್ಬೋದು ಅಂತ, ನಮ್ಮನ್ನು ಆಶ್ರಯಿಸಿಕೊಂಡಿದ್ದವರು ನೀವು ಅಂತ ಇದ್ದಿರಬಹುದು. ಭೀಷ್ಮನದ್ದನ್ನು ಆಶ್ರಯ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಭೀಷ್ಮನ ಆಶ್ರಯದಲ್ಲಿ ಇವರಿದ್ದಾರೆ ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ಹಾಗೆ, ಅವನ ರಕ್ಷಣೆ ಅವನು ಇರೋದ್ರಿಂದ ಅಂತ. ಮತ್ತು ಅವನ ಮನೆಯ ಹಿರಿಯವನಲ್ವ, ಮನೆಯ ಹಿರಿಯವನನ್ನು ನಾನು ಸಾಕ್ತಾ ಇದ್ದೀನಿ ಅಂತ ಒಬ್ಬ ಹೇಳೋದಕ್ಕಾಗೋದಿಲ್ಲ. ಈಗ ಆಸ್ತಿ ಪಾಸ್ತಿಗಳು ಪರಂಪರೆಯಿಂದ ಮುಂದುವರ್ಕೊಂಡು ಹೋಗ್ತಾ ಇದ್ದಾಗ, ಈಗ ಅಜ್ಜ ಇದ್ದಾನೆ, ತಂದೆ ಇದ್ದಾನೆ, ವಯಸ್ಸಾದವರೆಲ್ಲ ಇದ್ದಾರೆ, ನಿಮ್ಮನ್ನೆಲ್ಲ ನಾನು ಸಾಕ್ತೀನಿ ಅಂದರೆ ಯಾವುದರಿಂದ ಸಾಕ್ತಾ ಇದೆಯಾ ಅಂದರೆ ಹಿಂದಿನಿಂದ ಬಂದಿದ್ದ ಸಂಪತ್ತಿನಿಂದಲೇ ಅಂತಂದಾಗ ಮಗನೋ ಮೊಮ್ಮಗನೋ ನಿಮ್ಮನ್ನು ನಾವು ಸಾಕ್ತಾ ಇದ್ದೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ದ್ರೋಣ ಕೃಪರನ್ನು ಹಾಗೆ ಅವರು ಸಾಕ್ತಾ ಇದ್ದೀವಿ ಅಂತ ಹೇಳೋದು ಕಷ್ಟ ಆಗುತ್ತೆ. ಕೃಪರಿಗೆ ಹೇಳ್ಬೋದು, ಪೂರ್ಣ ಆಶ್ರಯದಲ್ಲಿದ್ದಾರೆ ಅವರು. ದ್ರೋಣರು ಹಾಗಲ್ಲ, ಅವರಿಗೆ ಅವರದ್ದೇ ರಾಜ್ಯನೂ ಇದೆ, ಆದರೂ ಒಂದು ತರಹದ ಹಂಗಿಗೆ ಅವರುಗಳು ಒಳಗಾಗಿದ್ದಾರೆ ಅನ್ನೋ ಅಂಶ ಇವರ ಮನಸ್ಸಿನಲ್ಲಂತೂ ಇದೆ. ಹಾಗಾಗಿ ಈ 3 ಜನ ಏನು ಮಾಡಿದ್ರು ಅಂತ ಅಂದರೆ, ನಮ್ಮಲ್ಲಿ ಅನ್ನ ತಿಂದವರು ಏನು ಮಾಡಿದ್ರು ಅನ್ನುವ ಭಾವದಲ್ಲಿ ಮಾತು ಬಂತು ಅಂತ ಅನ್ಸತ್ತೆ. ಅಹನ್ಯಹನಿ ಮೇ ಪುತ್ರಾಹ ಕ್ಷಯಂಗಚ್ಚಂತಿ ಸಂಜಯ. ದಿನ ದಿನ ನನ್ನ ಮಕ್ಕಳು ಸಾಯ್ತಾ ಇದ್ದಾರಲ್ಲ, ಹೀಗೆ ನನಗನ್ಸತ್ತೆ ನಮ್ಮ ಹಣೆ ಬರಹ ಸರಿ ಇಲ್ಲ ಅಂತ ಅನ್ಸತ್ತೆ ಅಂತ. ಮನ್ಯೇಹಂ ಸರ್ವಥಾ ಸೂತ ದೈವೇನೋಪಹತ ಭೃಶಂ. ನಮಗೆ ಈ ಪೆಟ್ಟು ಕೊಡ್ತಾ ಇರೋದು ನಮ್ಮ ಹಣೆ ಬರಹ ಅಷ್ಟೇ ಅಂತ, ಅದೃಷ್ಟ ಕೈ ಕೊಟ್ಟಿದೆ ನಮಗೆ ಅಂತ. ಅಂದರೆ ವಾಸ್ತವವನ್ನು ಈಗಲೂ ಅರ್ಥ ಮಾಡ್ಕೊಳ್ಳಲ್ಲ ಅವರು ಅಂತ. ಅಂದರೆ ಧೃತರಾಷ್ಟ್ರನಿಗೂ ಇದು ಅರ್ಥ ಆಗ್ತಾ ಇಲ್ಲ. ಪಾಂಡವರನ್ನು ಸೋಲ್ಸೋದಕ್ಕಾಗೋದಿಲ್ಲ, ಅವ್ರಿಗೆ ಆ ಶಕ್ತಿ ಇದೆ, ಅವ್ರ ಜೊತೆ ಕೃಷ್ಣ ಇದ್ದಾನೆ, ಹಾಗಾಗಿ ಅದರ ಮುಂದೆ ಏನೂ ನಡೆಯಲ್ಲ ಅನ್ನುವ ವಾಸ್ತವ ಇದೆಯಲ್ಲ, ಅಪ್ಪನಿಗೆ ಮಗನಿಗೆ ಇಬ್ಬರಿಗೂ ಅರ್ಥ ಆಗ್ತಾ ಇಲ್ಲ. ಈ ತರಹ ಆಗಬಹುದಾ ಅಂತ ಅನ್ಸತ್ತೆ ನಮಗೆ. ಹೀಗೆ ಅಷ್ಟು ತಿಳುವಳಿಕೆ ಇದ್ದವರಿಗೆ ಅರ್ಥ ಮಾಡ್ಕೋಬಾರ್ದ ಅಂದರೆ, ನಾವು ಇವತ್ತು ಯುದ್ಧ ಮಾಡ್ತಾವಲ್ಲ 2 ದೇಶಗಳು, ಅಥವಾ ದ್ವೇಷವನ್ನು ಬಹಳ ಕಾಲ ಮುಂದುವರಿಸ್ಕೊಂಡು ಹೋಗ್ತಾವಲ್ಲ, ಆ ದೇಶಗಳಲ್ಲಿ ಯಾವುದೋ ಒಂದು ದೇಶ ಇರುತ್ತಲ್ಲ, ಅದನ್ನು ನೋಡಿದಾಗ ಇಂಥದ್ದು ಅಂತಲೇ ಅನ್ಸುತ್ತೆ ಅಂತ. ಈಗ ಉದಾಹರಣೆ ತಗೊಂಡೇ ಹೇಳೋದಾದರೆ, ಭಾರತ ಪಾಕಿಸ್ತಾನ ಅಂತ ಬಂದರೆ, ಈಗ ಹಳೇದೊಂದು ಯಾವುದೋ ಒಂದು ದ್ವೇಷ ಇಟ್ಕೊಂಡು ಮುಂದುವರಿತಾ ಇದ್ದಾರೆ. ವಾಸ್ತವವಾಗಿ ಭಾರತಕ್ಕೆ ಪಾಕಿಸ್ತಾನದ ಮೇಲೆ ದ್ವೇಷ ಅಲ್ಲ, ಪಾಕಿಸ್ತಾನಕ್ಕೆ ಭಾರತದ ಮೇಲೆ ದ್ವೇಷ. ಯಾಕೆಂದರೆ ಸ್ವಾತಂತ್ರ್ಯ ಬಂದ ಮೇಲೆ ಕಾಶ್ಮೀರದ ರಾಜ ಇನ್ನೂ ಯಾವ ನಿರ್ಣಯವನ್ನು ಮಾಡಿರದೇ ಇದ್ದ ಕಾಲದಲ್ಲಿ ಕಾಶ್ಮೀರ ಸ್ವತಂತ್ರ ಅಸ್ತಿತ್ವ ಬೇಕು ಅಂತ ಅವನಿಗಿತ್ತು, ಕಾಶ್ಮೀರದ ರಾಜನಿಗೆ. ಭಾರತ ಸುಮ್ಮನೆ ಇತ್ತು ಆಗ. ಭಾರತ ಹೋಗಿದ್ರೆ ಅವತ್ತು
ಕಾಶ್ಮೀರದ ಮೇಲೆ ದಾಳಿ ಮಾಡಿ ನಿನ್ನನ್ನು ನಮ್ಮೊಳಗೆ ಮಾಡ್ಕೊಳ್ತೀವಿ ಅಂತ ಹೋಗಿದ್ರೆ ಅವನೇನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಆದರೆ ಭಾರತ ಸುಮ್ಮನೆ ಇತ್ತು, ಅವನ ಜೊತೆ ಮಾತುಕತೆ ನಡೆಸ್ತಾ ಇತ್ತು. ಪಾಕಿಸ್ತಾನ ಬಂದು ಅವನ ಮೇಲೆ ದಾಳಿ ಮಾಡಿ ಕಿತ್ಕೊಳ್ತು ಅಂತ, ದಾಳಿ ಮಾಡಿ ಕಿತ್ಕೊಳ್ತದು ಅಂತ. ಆಗ ಹುಟ್ಟಿದ ಅವರ ದ್ವೇಷ ಇದೆಯಲ್ಲ, ಅದು ಇನ್ನೂ ತಣ್ಣದೇ ಇಲ್ಲ ಅವರಿಗೆ. ಯಾಕೆ ಭಾರತದ ಮೇಲೆ ದ್ವೇಷ ಮಾಡ್ತೀರಿ ಅಂತ ಕೇಳಿದ್ರೆ ಏನು ಹೇಳಬೇಕು ಅಂತ, ಕಾಶ್ಮೀರ ನಮ್ಮದು ಅಂತ ಹೇಳ್ಕೊಂಡು ಕೂತಿದ್ದಾರೆ ಅಂತ. ಕಾಶ್ಮೀರ ಅವತ್ತು ನಿಮ್ಮದು ಅಲ್ಲ, ಭಾರತದ್ದು ಅಲ್ಲ ಅಂತ ಆಗಿತ್ತು. ಆಮೇಲೆ ಅವನು ಕಾಶ್ಮೀರದ ರಾಜ ಹರಿಸಿಂಗು ನಾನು ಭಾರತದೊಂದಿಗೆ ವಿಲೀನ ಆಗ್ತೀನಿ ಅಂತ ಹೇಳ್ದ. ಅಲ್ಲಿಗೆ ನೀವು ಆಕ್ರಮಣ ಮಾಡಿ ಒಳಗಿಟ್ಟುಕೊಂಡಿರುವ ಕಾಶ್ಮೀರದ ಭಾಗವೂ ಸೇರಿ ಯಾರಿದ್ದದು ಅಂದರೆ ಭಾರತದ್ದಾಗಿದೆ. ಯಾಕೆಂದರೆ ಅವತ್ತು ನಿರ್ಣಯ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು ಆಯಾಯ ರಾಜರುಗಳಲ್ವಾ, ಅವರುಗಳು ಭಾರತದಲ್ಲಿ ವಿಲೀನವಾಗ್ತಾ ಹೋಗಿದ್ದಲ್ವಾ ಅಂತ. ಆದರೆ ಅವರು ಇದನ್ನು ಅರ್ಥ ಮಾಡ್ಕೊಳ್ತಲೂ ಇಲ್ಲ. ಅದು ಬಿಡಿ. ಅದಾದ ಮೇಲೂ ಭಾರತ ನಮಗಿಂತ ಎಲ್ಲ ದೃಷ್ಟಿಯಿಂದ ಶಕ್ತಿಶಾಲಿ, ನಿರಂತರವಾಗಿ ಇದರ ಮೇಲೆ ದ್ವೇಷ ಮಾಡ್ಕೊಂಡು ಹೋಗ್ತಾ ಇರೋದಿದೆಯಲ್ಲ, ನಮಗೆ ಅನುಕೂಲ ಅಲ್ಲ ಅಂತಲೂ ಅವ್ರಿಗೆ ಅನಿಸಿಲ್ಲ ಅಲ್ವಲ್ಲ, ಪಾಕಿಸ್ತಾನಕ್ಕೆ ಪೆಟ್ಟಲ್ವಾ ಅಂತ. ಈಗ ಭಾರತದ ಜೊತೆಗೆ ಇಷ್ಟು ಯುದ್ಧ ಬೇಡ ಅಂದರೆ ಅಷ್ಟು ದೊಡ್ಡ ಮೊತ್ತವನ್ನು ಸೈನ್ಯಕ್ಕೆ ಅವರು ವಿನಿಯೋಗಿಸಬೇಕಾಗಿಲ್ಲ. ಅಲ್ಲಿರುವ ಬಡತನ ನಿವಾರಣೆಗೋ ಇನ್ನೊಂದಕ್ಕೋ ಅವ್ರು ಮಾಡ್ಕೋಬೋದು, ಅಭಿವೃದ್ಧಿ ಬಳಸ್ಬೋದು. ಅದಿಲ್ಲದಂತೆ ಆಗೋಯ್ತಲ್ಲ ಅಂತ ನೋಡಿದಾಗ ಇಷ್ಟು ದಿನ ಆದ್ರೂ ಸ್ವಾತಂತ್ರ್ಯದ ಆರಂಭದ ಕಾಲದಲ್ಲಿ ಏನು ಬೇಕಿದ್ರೂ ಭ್ರಮೆ ಇರಲಿ, ಇಷ್ಟು ಕಾಲ ಆದಮೇಲೂ ಅವರಿಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದನ್ನು ಗಮನಿಸಿದರೆ ಹಾಗಾಗಲ್ಲ ಅಂತ ಅನ್ಸತ್ತೆ ಅಂತ. ಅಂದರೆ ಅದು ಯಾವುದೋ ಒಂದು ಮನಸ್ಥಿತಿಯಲ್ಲಿ ಇದ್ದು ಬಿಟ್ಟರೆ ಅವರುಗಳಿಗೆ ಒಂದು ವಾಸ್ತವ ಅರ್ಥ ಆಗಲ್ಲ. ಇಲ್ಲಿ ಇವರಿಗೂ ಅದು ಅರ್ಥ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಯಾಕೆಂದ್ರೆ ಮತ್ತೆ ಅವನ ಅದೃಷ್ಟದ ಬಗ್ಗೆ ಮಾತಾಡ್ತಾನೆ. ಇದು ಹಣೆ ಬರಹದ್ದಲ್ಲ, ಇದು ಎದುರಿಗೆ ಕಾಣ್ತಾ ಇರೋದು ಅಂತ. ಹಣೆ ಬರಹ ಅನ್ನೋದು ಒಂದು ಕೆಲಸ ಮಾಡುತ್ತೆ, ಪೂರ್ವ ಕರ್ಮಗಳ ಕೆಲಸ ಮಾಡುತ್ತೆ ಅನ್ನೋ ಒಂದು ಪಾರ್ಟ್ ಮನುಷ್ಯನ ಬದುಕಿನಲ್ಲಿದೆ. ಆದರೆ ಎಲ್ಲವೂ ಆ ಕರ್ಮ ಅಲ್ವಲ್ಲ ಅಂತ. ಯಾಕೆಂದರೆ ಇವತ್ತಿನ ಕರ್ಮದಿಂದ ಹಳೆಯ ಕರ್ಮವನ್ನು ಹಿಮ್ಮೆಟ್ಟಿಸಬಹುದು ಅನ್ನೋದೇ ಕರ್ಮ ಸಿದ್ಧಾಂತ. ಹಾಗಾಗಿ ನೀನು ಇವತ್ತೇನು ಮಾಡ್ತೀಯ ಅದ್ರ ಮೇಲೆ ನಿಂತ್ಕೊಂಡಿದೆ. ಹಾಗಾಗಿ ಇವನು ಅದನ್ನು ಯೋಚನೆ ಮಾಡ್ತಾ ಇಲ್ಲ ಅಂತ. ಇವತ್ತಿನ ಕರ್ಮದಿಂದ ಹಳೆ ಕರ್ಮವನ್ನು ಹಿಮ್ಮೆಟ್ಟಿಸಬಹುದು ಅನ್ನೋದು ಹೌದು, ಕರ್ಮ ಸಿದ್ಧಾಂತ ಹೇಳ್ತಾ ಇರೋದೇ ಅದು. ಅದನ್ನು ತಣ್ಣಗೆ ಮಾಡಬಹುದು, ಅದನ್ನ ಅಂದ್ರೆ ಅದರ ಶಕ್ತಿಯನ್ನು ಕಡಿಮೆ ಮಾಡಬಹುದು, ಅದನ್ನ ದಾಟಬಹುದು, ಏನು ಬೇಕಿದ್ರೂ ಮಾಡೋದಕ್ಕೆ ಕಂಟ್ರೋಲ್ ಮಾಡಬಹುದು, ಡ್ಯಾಮೇಜ್ ಕಂಟ್ರೋಲ್ ಮಾಡಬಹುದು, ಅಂಥದ್ದೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಕರ್ಮ ಸಿದ್ಧಾಂತ ಹೊರಗಡೆಯವರ ದೃಷ್ಟಿಯಲ್ಲಿ ನಮ್ಮಲ್ಲೊಂದು ಹಿಂಜರಿಕೆ ನೋಡ್ಸತ್ತೆ. ನಾವೇನು ಮಾಡೋಕ್ಕಾಗಲ್ಲ, ಎಲ್ಲ ಹಣೆ ಮೇಲೆ ಬರೆದಾಗ ಆಗತ್ತೆ. ಆದರೆ ವಾಸ್ತವವಾಗಿ ಕರ್ಮ ಸಿದ್ಧಾಂತ ಹಣೆ ಮೇಲೆ ಬರ್ಕೊಂಡಿದೆ, ಅದು ನಿಜ. ಆದರೆ ನೀನು ಹಾಗೇ ಆಗಬೇಕು ಅಂತಿಲ್ಲ ಅಂತ ಎರಡನೇದನ್ನು ಹೇಳತ್ತೆ. ಹಾಗಾಗಿ ಇವನಿಗೂ ಅದೇ ಇದೆ. ಯತ್ರ ಮೇ ತನಯ ಸರ್ವೇ ಜೀಯಂತೆ ನ ಜಯಂತ್ಯುತ. ನನ್ನ ಮಕ್ಕಳು ಗೆಲ್ಲಲ್ಪಡುತ್ತಾರೆಯೇ ಹೊರತು ಗೆಲ್ಲುವುದಿಲ್ಲ ಅಂತ. ಅದೇ ಭಾಷೆ ಅದು. ಗೆಲ್ಲಲ್ಪಡುತ್ತಾರೆಯೇ ಹೊರತು ಗೆಲ್ಲುವುದಿಲ್ಲ ಅಂತ. ಜಯಂತುತ ಅಂದಾಗ ಜೀಯಂತೆ ಅಂದರೆ ಅದು, ಜಯಂತಿ ಅಂದರೆ ಗೆಲ್ಲೋದಿಲ್ಲ ಅಂತ, ನ ಜಯಂತಿ ಅಂತ ಗೆಲ್ಲೋದಿಲ್ಲ ಅಂತ. ಜೀಯಂತೆ ಅಂದರೆ ಇವರು ಗೆಲ್ಲಲ್ಪಡುತ್ತಾರೆ ಅಂತ, ಆತ್ಮನೇಪದ ಪರಸ್ಮೈ ಪದ ಅಂತ ಬರುತ್ತಲ್ಲ ಅದು. ಯಾಕೆ ಅಂತ ಹೇಳ್ತಾನೆ. ಭೀಷ್ಮ, ದ್ರೋಣ, ಕೃಪ, ಭಗದತ್ತ, ಶಲ್ಯ, ಅಶ್ವತ್ಥಾಮ, ಶಲ್ಯ, ಇವರೆಲ್ಲ ಇದ್ದಾರೆ. ಇವರೆಲ್ಲ ಇದ್ದರೂ ಕೂಡ ಇನ್ನೂ ಎಷ್ಟೋ ವೀರರಿದ್ದಾರೆ. ಆದರೆ ಇಷ್ಟು ಜನರ ನಡುವೆ ಇದ್ದು ಅನ್ಯೇಷಾಂಚೈವ ವೀರಯಾಣ ಮಧ್ಯಗಾಸ್ತನಯ ಮಮ, ಇವರೆಲ್ಲರ ನಡುವೆ ಇದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಯದ ಹನ್ಯಂತ ಸಂಗ್ರಾಮೇ ಕಿಮನ್ಯದ್ ಭಾಗಧೇಯತಃ, ಇಷ್ಟೂ ಜನ ಸುತ್ತುವರೆದು ನಿಂತಿದ್ದಾರೆ ನನ್ನ ಮಕ್ಕಳನ್ನು ಕಾಪಾಡುತ್ತಾ, ಹಾಗಿದ್ದಾಗಲೂ ನನ್ನ ಮಕ್ಕಳೇ ಸಾಯ್ತಾ ಇದ್ದಾರೆ ಅಂದರೆ ಇದು ಹಣೆ ಬರಹ ಅಲ್ಲದೆ ಮತ್ತೇನು ಅಂತ. ಕಿಮನ್ಯದ್ ಭಾಗಧೇಯತಃ, ಇದು ಭಾಗ್ಯ ಅಂತ. ಇದು ಅಂದರೆ ಇದು ಅದೃಷ್ಟ, ದುರದೃಷ್ಟ ಅಲ್ಲದೆ ಇನ್ನೇನು ಅಂತ. ಎಷ್ಟು ಹೇಳಿದ ಮೇಲೆ ಅವನದ್ದೇ ಒಂದು ಮಾತಿದೆಯಲ್ಲ, ಅದನ್ನು ಮತ್ತೆ ಹೇಳ್ತಾನೆ. ನಹಿ ದುರ್ಯೋಧನೋ ಮಂದಃ ಪುರಾ ಪ್ರೋಕ್ತಂ ಅಬುಧ್ಯತ. ನನ್ನ ಮಗ ದಡ್ಡ, ಹಿಂದೆ ಹೇಳಿದ ಒಂದನ್ನು ಕೇಳಲೇ ಇಲ್ಲ ಅವನು ಅಂತ. ನಾನೂ ತಡೆದೆ ಅವನನ್ನು, ವಾರ್ಯಮಾಣೋ ಮಯ ತಾತ, ನಾನೂ ತಡೆದೆ ಅಂತ. ಸ್ವಲ್ಪ ಮಟ್ಟಿಗೆ ತಡೆದಿರುತ್ತಾನೆ, ಇಲ್ಲ ಅಂತಲ್ಲ ಧೃತರಾಷ್ಟ್ರ. ದುರ್ಯೋಧನನ ಯಾವ ಹಂಚಿಕೆಯನ್ನು ಹೊಂಚನ್ನು ಒಂದೇ ಸಲಕ್ಕೆ ಧೃತರಾಷ್ಟ್ರ ಒಪ್ಪಲಿಲ್ಲ, ಆದರೆ ಅವನಿಗೆ ಒಪ್ಸೋದಕ್ಕೆ ಗೊತ್ತಿತ್ತು ತಂದೆಯನ್ನು. ಹಾಗಾಗಿ ನಾನೇ ತಡೆದೆ. ಭೀಷ್ಮ ತಡೆದಿದ್ದಾನೆ, ವಿದುರ ತಡೆದಿದ್ದಾನೆ, ಗಾಂಧಾರಿ ತಡೆದಿದ್ದಾನೆ. ಆದರೂ ದುರ್ಮೇಧಾಹ,
ದುಷ್ಟ ಬುದ್ಧಿಯವನದ್ದು, ಯಾವುದನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಮೋಹಾತ್ತಸ್ಯ ಪ್ರಾಪ್ತಮಿದಂ ಫಲಂ, ಅವನ ಮೋಹದಿಂದಾಗಿ ಇಂತಹ ಒಂದು ಸನ್ನಿವೇಶವನ್ನು ಎದುರಿಸುವಂತ ಆಯಿತು ಅಂತ. ಇದು ಧೃತರಾಷ್ಟ್ರ ಆಡುವ ಎಂದಿನ ಮಾತು. ಅದಕ್ಕೆ ಸಂಜಯನ ಉತ್ತರವೂ ಒಂದೇ. ಅದು ವೀಕ್ಷಕರೇ ಹೇಳ್ಬಿಡ್ತಾರೆ ಸಂಜಯನ ಉತ್ತರ ಏನು ಅಂತ. ಅವನು ಹೇಳ್ತಾನೆ, ಇದನ್ ತತ್ ಸಮನುಪ್ರಾಪ್ತಂ ಕ್ಷತ್ರು ವಚನಮತ್ತಮಂ ನ ಬುದ್ಧವಾನಸಿ ವಿಭೋ. ವಿದುರ ಹೇಳಿದ ಮಾತನ್ನು ನೀನೂ ಕೇಳಲಿಲ್ಲ ಅಂತ. ನೀನು ಕೇಳಲಿಲ್ಲ ಅಂತ. ವಿದುರ ಹೇಳಿದ ಮಾತನ್ನು ನೀನು ಕೇಳಿದ್ರೆ ಹೀಗೆ ಆಗ್ತಾ ಇರಲಿಲ್ಲ ಅಂತ. ಯಾಕೆಂದ್ರೆ ಅವನು ದ್ಯೂತ ಆಗುವಾಗ ಹೇಳಿದ್ದ. ಆಮೇಲೆ ಪಾಂಡವರಿಗೆ ಮೋಸ ಮಾಡುವ ಸನ್ನಿವೇಶದಲ್ಲೂ ಹೇಳಿದ್ದ. ಒಂದು ದ್ಯೂತದ ಮೋಸ, ಎರಡನೇದು ದ್ಯೂತದ ನಿಯಮದಂತೆ ವನವಾಸ ಅಜ್ಞಾತವಾಸ ಮುಗಿದ ಮೇಲೆ ರಾಜ್ಯ ಕೊಡದೇ ಇದ್ದಿದ್ದು ಮೋಸವೇ ಅಲ್ವಾ ಅಂತ. ಹಾಗಾಗಿ ಹೇಳ್ದ, ನಿವಾರಯತ್ ಸುತಾನ್ ದ್ಯೂತಾನ್ ಪಾಂಡವಾನ್ ಮಾದೃಹೇತಿ ಚ. ನಿನಗೆ ಬಂದು ಹೇಳ್ದ ಪಾಂಡವರಿಗೆ ಅನ್ಯಾಯ ಮಾಡಬಾರದು ಅಂತ ಹೇಳ್ದ. ಯಾವುದನ್ನು ನೀನೂ ಕೇಳಲಿಲ್ಲ. ಏನು ಮಾಡೋದಕ್ಕಾಗೋದಿಲ್ಲ. ಕೆಲವೊಮ್ಮೆ ರೋಗಿ ಪಥ್ಯ ಯಾವುದೋ ಅದನ್ನು ಸ್ವೀಕಾರ ಮಾಡೋದಿಲ್ಲ, ಔಷಧವನ್ನು ಸ್ವೀಕಾರ ಮಾಡೋದಿಲ್ಲ. ಹಾಗಾಗಿ ಔಷಧ ಪಥ್ಯ ಎರಡೂ ಸ್ವೀಕರಿಸದ ರೋಗಿಯ ಪರಿಸ್ಥಿತಿ ಇವತ್ತಿನಿಂದಾಗಿದೆ. ವಿದುರ, ಭೀಷ್ಮ ಮತ್ತು ಉಳಿದವರ ಮಾತು ಕೇಳದೇ ಇದ್ದರ ಪರಿಣಾಮವೇ ಇದಾಗ್ತಾ ಇದೆ. ಈಗೇನು ಮಾಡೋದಕ್ಕಾಗೋದಿಲ್ಲ, ಅದು ದಾಟಿ ಆಯಿತು. ತದೇತತ್ ಸಮತಿಕ್ರಾಂತಂ, ಆ ಕಾಲ ಮುಗೀತು. ಮಾತು ಕೇಳುವ ಅಥವಾ ಇನ್ನೇನೋ ಒಂದನ್ನು ಸಂಧಿಯೋ ಶಾಂತಿಯೋ ಬೇರೆ ಏನೋ ಒಂದು ಮಾಡುವ ಯಾವ ಹಂತದಲ್ಲೂ ನಾವಿಲ್ಲ. ಹಾಗಾಗಿ ತಸ್ಮಾನ್ಮೇ ಶೃಣು ತತ್ವೇನ ಯಥಾ ಯುದ್ಧಮವರ್ತತ. ಈಗ ನಿನಗಿರುವ ಆಪ್ಷನ್ ಏನು ಅಂದರೆ, ಯುದ್ಧ ಹೇಗೆ ನಡೀತು ಅಂತ ನಾನು ಹೇಳ್ತೀನಿ, ಅದನ್ನು ಕುತ್ಕೊಂಡು ಕೇಳು ಅಂತ ಹೇಳ್ತಾನೆ ಸಂಜಯ. ಓಕೆ, ಅಲ್ಲಿ ಭೀಷ್ಮ ಹೇಳಿದ್ದು ಅದೇ, ದುರ್ಯೋಧನಿಗೆ ಸಂಜಯ್ ಹೇಳೋದು ಅದೇ. ಈಗ ನಿಮ್ಮ ಕೈಯಲ್ಲಿ ಇಲ್ಲ, ಇದು ಮೈ ಮೀರಿ ಹೋಗಿದೆ. ಈಗ ಈಗ ಏನಾಗುತ್ತೆ ಅದನ್ನು ಸ್ವೀಕರಿಸ್ಬೇಕು ಅಷ್ಟೇ. ಅವನು ದುರ್ಯೋಧನ ಹೇಗೆ ಸ್ವೀಕರಿಸಬೇಕು ಅಂದ್ರೆ ಅವನು ಯುದ್ಧ ಮಾಡ್ತಾ ಹೋಗ್ಬೇಕು, ಧೃತರಾಷ್ಟ್ರ ಸುಮ್ಮನೆ ಕೇಳ್ತಾ ಹೋಗ್ಬೇಕು ಅಷ್ಟೇ. ಎರಡೇ ದಾರಿ ಅವರಿಗೆ. ಇಷ್ಟು ಹೇಳಿ ಸಂಜಯ ಅವತ್ತಿನ ಯುದ್ಧ ಮತ್ತೆ ಹೇಗೆ ಮುಂದುವರಿಯಿತು ಅಂತ ಹೇಳ್ತಾ ಹೋಗ್ತಾನೆ. ಸೊ ಇದು 7ನೇ ದಿನದ ಯುದ್ಧದ ಮಧ್ಯಾಹ್ನದವರೆಗೆ ಬಂತು, ಸುಮಾರು ಮಧ್ಯಾಹ್ನದವರೆಗೆ ಬಂತು. ಬಟ್ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿದೆ 7ನೇ ದಿನದಲ್ಲಿ. ಸೊ ಡೆವಲಪ್ಮೆಂಟ್ಗಳಂದರೆ ಫಿಸಿಕಲ್ ಡೆವಲಪ್ಮೆಂಟ್ಗಳು, ಅಂದರೆ ಸಾಯೋದು ಅದೆಲ್ಲ ನಡೆದಿದೆ. ಇನ್ನೊಂದು ಕಡೆ ಭೀಷ್ಮ ಹೇಳಿರುವಂಥ ಮಾತು, ಧೃತರಾಷ್ಟ್ರ ಹೇಳುವಂಥ ಮಾತುಗಳು, ಸಂಜಯ್ ಹೇಳುವಂಥ ಮಾತುಗಳು. ಸೊ ಈ ದಿನದ ಯುದ್ಧ ಮುಗಿದ್ರೆ ಆಲ್ಮೋಸ್ಟ್ ಅರ್ಧ ಯುದ್ಧ ಮುಗ್ದಂಗೆ ಆಗುತ್ತೆ. ನಾಳೆ 9ನೇ ದಿನದ ಶುರು ಆಗ್ತಾ ಇದೆ. ಸೊ ಹೀಗಾಗಿ ಅರ್ಧಕ್ಕೆ ಬಂದು ನಿಂತ್ಕೋತಾ ಇದೆ. ಸೊ ಈಗ ರಿಯಲೈಸ್ ಆಗ್ತಾ ಇದೆ, ಬಹುಶಃ ದುರ್ಯೋಧನಿಗೆ ಕೊನೆ ತನಕ ರಿಯಲೈಸ್ ಆಗಲ್ವೋ ಅಥವಾ ಮಧ್ಯದಲ್ಲಿ ರಿಯಲೈಸ್ ಆಗುತ್ತೋ ಗೊತ್ತಿಲ್ಲ. ಅದನ್ನು ನಾವು ನೋಡೋಣ ಅಂತ ನೋಡ್ತಾನೆ ಹೋಗೋಣ. ಬಟ್ ತುಂಬ ಅದ್ಭುತವಾದ ವಿಚಾರಗಳನ್ನ ನಮಗೆ ಮಹಾಭಾರತದಲ್ಲಿರುವಂಥ ಅದ್ಭುತವಾದ ವಿಚಾರಗಳನ್ನ ಅದ್ಭುತ ರೀತಿಯಲ್ಲಿ ನಮ್ಗೆ ಹೇಳ್ತಿರುವಂಥ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಯಥಾ ಪ್ರಕಾರ ನಾನು ಹೇಳೋ ಹಾಗೆ, ಮತ್ತು ನಿಮ್ಮ ಕಮೆಂಟ್ ಮೂಲಕ ಪ್ರಶ್ನೆಗಳಿದ್ದರೆ ತಿಳಿಸಿ. ಪ್ರಶ್ನೋತ್ತರ ಮಾಡೋಕ್ಕಾಗಿಲ್ಲ, ಬಟ್ ಖಂಡಿತ ಪ್ರಶ್ನೋತ್ತರಗಳನ್ನ ತಗೊಂಡು ವಿಶೇಷ ಎಪಿಸೋಡ್ಗಳನ್ನ ಮಾಡಿ ನಾವು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ, ನಿಮ್ಮ ಅನುಮಾನಗಳಿಗೆ ಉತ್ತರ ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ.